ಪೂಜೆ ಇದ್ದಿದ್ದು ಪೂಜೆ ಹಾಲ್ನಲ್ಲೇ 30 ಜನಕ್ಕೆ ನಾನು 3 ದಿನ ಪಾಠ ಹೇಳಿ ಋಗ್ವೇದದ ಬಗ್ಗೆ ಅವ್ರ ಜೊತೆ ಮೈತ್ರಿಯನ್ನು ಅವರು ತಮ್ಮ ಅನುಭವ, ಪರಿಶ್ರಮ, ಸಂತೋಷ ಮತ್ತು ಪ್ರಸ್ತುತ ಸನ್ನಿವೇಶಕ್ಕೆ ಅದು ಯಾವ ರೀತಿಯಲ್ಲಿ ಅನುಕೂಲಕರವಾದಂಥ ಒಂದು ಸಾಹಿತ್ಯವಾಗಿದೆ ಅನ್ನೋದನ್ನು ಈಗಾಗಲೇ ಬರುವಾಗ ಗೊತ್ತಾಯಿತೆ. ಮೈಸೂರಿನಲ್ಲಿ ಒಂದು ಕಾಲದಲ್ಲಿ ಪಾಲಿ ಪ್ರಾಕೃತನ ಯೂನಿವರ್ಸಿಟಿಲಿ ಹೇಳ್ಕೊಡ್ತಾ ಇದ್ದರು. ಸಂಸ್ಕೃತ ಓದಕ್ಕೆ ಬಂದವ್ರಿಗೆಲ್ಲರೂ ಪಾಲಿ ಪ್ರಾಕೃತ ಕಡ್ಡಾಯವಾಗಿ ಓದಬೇಕು ಅಂತೇಳಿ 2 ವರ್ಷ ನಾನು ಅಂತಂದೆ ಮಾಡಿದ್ದವನು. ಇವತ್ತು ನೋಡಿ ಎಂಥ ಹೆದರಿಕೆ ಮತ್ತು ಸುಯೋಗ ಅಂದರೆ ಶಿವಪ್ಪನವ್ರು ಬಂದಿದ್ದಾರೆ. ನಾನು ಅವರು ಮಹಾರಾಜ ಕಾಲೇಜಿನಲ್ಲಿ ಸಮಕಾಲೀನರು. ಅವರು ಸ್ಟ್ಯಾಟಿಸ್ಟಿಕ್ಸ್ MSc ಮಾಡಿದ್ರು. ನಾನು ಸಂಸ್ಕೃತ MA ಮಾಡಿದ್ದೀನಿ ಅಂತ ಬೆಂಚಟ್ಕೊಂಡಾಗ ಸೂರ್ಯನಾರಾಯಣ ಸ್ವಾಮಿಗಳು ಬಂದಿದ್ದಾರೆ, ದಿಗ್ಗಜರವರು, ಪ್ರಕಾಂಡ ಪಂಡಿತರು. ಅದಕ್ಕೆ ಸ್ವಲ್ಪ ಭಯನೂ ಜಾಸ್ತಿ ಆಗ್ತಾ ಇದೆ. ನಾನು ಅದಕ್ಕೆ ಗೊತ್ತಾಗ್ದೆ ಏನಂತ ಹೇಳಬೇಕು. ಯಾತಕ್ಕೆ ನಮ್ಮ ಪಾಲಿ ಪ್ರಾಕೃತದ ಅಧ್ಯಯನ ಕುಂಟೋದಕ್ಕೆ ಶುರುವಾಯಿತು ಇಲ್ಲಿ ಅಂತ. ಬೇಕಾದಷ್ಟು ಅವಕಾಶಗಳಿತ್ತು. ಆದರೆ ಪ್ರಾಕೃತಕ್ಕೆ ನಾವು ಒಂದು ವಿಭಾಗವನ್ನೇ ಮಾಡಿ ಪ್ರಾಕೃತ ಮತ್ತು ಜೈನ ಮತ ಅಂತೇಳಿ ಒಂದು ವಿಭಾಗವೇ ಇದೆ. ಆದರೆ ಅಲ್ಲಿ ಅಂಥ ಸನ್ನಿವೇಶ ಬಂದಿತ್ತು ಅಂದರೆ ಪ್ರಾಕೃತ ಓದಿಲ್ಲದೆ ಇದ್ದವರು, ತಿಳಿದಿಲ್ಲದೆ ಇದ್ದವರು ಅಂತ ಹೇಳ್ತಾ ಇಲ್ಲ, ಓದಿಲ್ಲದೆ ಇದ್ದರು. ಆ ವಿಭಾಗದ ಮುಖ್ಯಸ್ಥರಾಗಿದ್ದರು. ನಾನು ತಮಾಷೆ ಮಾಡ್ತಾ ಇದ್ದೆ. ಜೈನಿಸಮ್ ಏನೋ ಗೊತ್ತಿದೆ ನಿಮಗೆ, ಆದರೆ ಪ್ರಾಕೃತ ಗೊತ್ತಿಲ್ವಲ್ಲ. ಪ್ರಾಕೃತ ಗ್ರಂಥಗಳೆಲ್ಲ ನಮಗೆ ಬೇಕಾಗಿರೋ ಭಾಷೆಗಳನ್ನು ಸಿಕ್ಕತ್ತೆ ಅಂತ. ಅದೇನೋ ನಿಜ. ನಮಗೂ ಆ ಥರ ಬೇರೆ ಭಾಷೆಗಳಲ್ಲಿರೋ ಗ್ರಂಥಗಳನ್ನೇ ಅನುಸರಿಸೋದು. ನಾನು ಫಾರ್ಮಲ್ ಆಗಿ ಪಾಲಿ ಪ್ರಾಕೃತ ಓದಿರೋದು. ಸ್ವಲ್ಪ ಎಲ್ಲ ಮರ್ತೋಗಿದೆ ಅಂತ ಇಟ್ಕೊಳ್ಳಿ, ಏನು ಜ್ಞಾಪಕದಲ್ಲಿ ಯಾವ ವಿಷಯವನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಅತ್ಯಂತ ಪ್ರಾಚೀನ ಸಾಹಿತ್ಯ ನಮ್ಮ ದೇಶದಲ್ಲಿರೋ ಋಗ್ವೇದದಲ್ಲಿ ಎಂತೆಂಥ ಕವಯಿತ್ರಿಯರು ಆದ್ಯ ಪ್ರವರ್ತಕರಾಗಿ ನಮಗೆ ಇವತ್ತು ಕೂಡ ಮೈನವರು ಏಳಿಸ್ತಕ್ಕಂಥ ಕಾರ್ಯವನ್ನು ಬರೆದಿದ್ದಾರೆ ಅಂತ. ಈ ಮಡಿವಂತ ಜನ ಇಂಥ ಪದ್ಯ ಎಲ್ಲ ಬರೆದ್ರೇನ್ರಿ ಅಂತ ಅನ್ನಿಸ್ಬೋದು ಕೆಲವರಿಗೆ. ಅಷ್ಟು ರಸವತ್ತಾಗಿ ಲೋಲುಪತೆಯಿಂದ ಯಾವುದೇ ರೀತಿಯ ಕಡಿವಾಣವನ್ನು ಹಾಕ್ಕೊಳ್ಳದೆ ತಮ್ಮ ಅನುಭವಕ್ಕೆ ಬಂದಿದ್ದನ್ನು ಬಹಳ ಸ್ವಾರಸ್ಯಕರವಾಗಿ ಚಿತ್ರಿಸಿರುವುದುಂಟು. ನಮ್ಮಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳು ಅದು ಯಾಕೋ ಏನೋ ಸ್ಯಾಫೋ ಅನ್ನೋ ಗ್ರೀಸ್ ದೇಶದ ಮಹಿಳೆನೇ ಮೊದಲನೇ ದೊಡ್ಡ ಕವಯಿತ್ರಿ ಅಂತ ಹೇಳ್ತಾರೆ. ಹಾಗಂತ ಪುಸ್ತಕಗಳಲ್ಲೂ ಬರೆದಿದ್ದಾರೆ ಕೆಲವು. ಸ್ಯಾಫೋ ಕವನಗಳನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿದಂಥ ವಿಜಯಲಕ್ಷ್ಮಿ ಅವರು ಕೂಡ ಹಾಗೆ ಬರೆದು ನಾನು ಕೇಳಿದ್ದೆ ಅವ್ರನ್ನ ಯಾಕಮ್ಮ ಹೀಗೆ ಬರೆದಿದ್ದೀನಿ. ಎಲ್ಲರೂ ಹಾಗೆ ಹೇಳ್ತಾರೆ ಸರ್. ಈರಂ ನಾಗರಾಜ್ ಹೇಳ್ತೀವರು. ಈರಂ ನಾಗರಾಜ ಹೇಳಿದಾನೆ ಇದ್ಮೇಲೆ ಅವರೇ ತಾನೇ ಆಚಾರ್ಯ. ನಾನು ಅದಕ್ಕೆ ಈರಂ ಹೇಳ್ತಾ ಇದ್ದೆ, ಏನ್ರಿ ಇಂಥ ತಪ್ಪುಗಳೆಲ್ಲ ಮಾಡಿಸ್ತೇವೆ ವಿಜಯಲಕ್ಷ್ಮಿ ಕೈ. ಯಾಕೆಂತಂದರೆ ಸ್ಯಾಫೋ ಬರೆಯೋದಕ್ಕೆ ಸುಮಾರು 2000 ವರ್ಷಗಳ ಹಿಂದೆ ಋಗ್ವೇದದಲ್ಲಿ ಕೆಲವು ಕವಯಿತ್ರಿಗಳು
ಬಹಳ ಸ್ವಾರಸ್ಯಕರವಾದಂಥ ಕವನಗಳನ್ನು ರಚಿಸಿದ. ಒಬ್ಬ ಹೆಣ್ಣಿನ ಮಾತು ಹೀಗಿದೆ ನೋಡಿ, ಅವನು ನಮ್ಮನ್ನು ಈ ಸ್ಥಿತಿಗೆ ತಂದ, ಆದರೆ ನಾನೇನು ಅವನ ಅಂಕೆಯಲ್ಲಿ ಇಲ್ಲ ಬಿಡಿ, ಅವನು ನನ್ನ ಅಂಕೆಯಲ್ಲೂ ಇಲ್ಲ ಅಂತ ಬರೀತಾನೆ. ಅಂದರೆ ಅಂಕೆಯಲ್ಲಿ ಇಟ್ಕೋಬೇಕು ಅನ್ನೋದು ಯಾರದ್ದೋ ಕೆಲವ್ರದ್ದು ಹುನ್ನಾರ, ಅದ್ರ ವಿರುದ್ಧವಾಗಿ ನಾನು ಸೆಡ್ದೆ ನಿಲ್ಸ್ಕೋಬೇಕು ಅನ್ನೋ ನಿರ್ಧಾರ ಬೇರೆಯವ್ರದ್ದು. ಇದೆಲ್ಲ ನಮ್ಮಲ್ಲಿ ಇಟ್ಟಿದ್ದೇನೆ. ಪುರುಷರ ಪ್ರತಿಕ್ರಿಯೆ ಬಹಳ ಗಾಢವಾಗಿದೆ ನಮ್ಮ ವೈದಿಕ ಸಾಹಿತ್ಯದಲ್ಲಿ. ಎಷ್ಟು ಮಟ್ಟಿಗೆ ಅಂದರೆ ದಾರಿಕಾ ಹೃದಯದಾರಿಕಾ ಪಿತುವು ಅಂತ ಬರುತ್ತೆ ಐತ್ರೇಯ ಬ್ರಾಹ್ಮಣದಲ್ಲಿ. ಹೃದಯವನ್ನೇ ಹಿಂಡು ಹಾಕ್ಬಿಡ್ತಾಳೆ ಅವಳು, ಹೃದಯದಾರಿ. ಅದರಿಂದ ನೀನು ಗಂಡು ಮಕ್ಕಳನ್ನು ಮಾಡ್ಕೊಳ್ಳಯ್ಯ ಹರಿಶ್ಚಂದ್ರ, ಹೆಣ್ಣು ಮಕ್ಕಳನ್ನು ಮುಟ್ಬಿಟ್ರೆ ಕಷ್ಟ ಅಂತ ಪರ್ವತ ಮತ್ತು ನಾರದ ಅವನು ಉಪದೇಶ ಕೊಟ್ಟ. ಇಂಥ ಉಪದೇಶಗಳನ್ನು ಮೀರಿ ನಿಂತಹ ಜನ ನಮ್ಮ ದೇಶದಲ್ಲಿ ಚರಿತ್ರಾರ್ಹರಾಗುವಂಥ ಕೆಲಸಗಳನ್ನು ಮಾಡಿದ್ದಾರೆ. ವಿಶೇಷ ವಿನಿಯೋಗೋ ಲೈಂಗಿಕ ಅಂಥೇಳಿ ಸಾಯಣಾಚಾರ್ಯರು ಯಾವುದೋ ಒಂದು ಋಗ್ವೇದದ ಸೂಕ್ತದ ಬಗ್ಗೆ ಮಾತಾಡಿ. ನಮಗೆ ಪ್ರೊಫೆಸರ್ ರಾಮಚಂದ್ರ ರಾಯರು ಪಾಠ ಹೇಳುವಾಗ ನಾನೇನು ಅಷ್ಟೊಂದು ಪಾಠ ಕೇಳಿಲ್ಲ, ಅವ್ರು ಮನೇಲಿ ಕೇಳಿರೋದೇ ಹೆಚ್ಚು. ಪಾಠ ಮಾಡುವಾಗ ಕೆಲವು ಪದ್ಯಗಳು ಬಂದರೆ ಸಂಸ್ಕೃತ ನಾಟಕಗಳಲ್ಲಿ ಇದು ಬಿಡ್ರಿ, ಇದು ಮಡಿ ಪದ್ಯ ಅಂದ್ಬಿಡೋದು. ಪಾಠನೇ ಮಾಡ್ತೀರ ಮಡಿ ಪದ್ಯ ಓದ್ಕೊಳ್ಳಿ, ಟ್ರಾನ್ಸ್ಲೇಷನ್ ಸಿಕ್ಕತ್ತೆ. ಋಗ್ವೇದಲ್ಲಂಥ ಮಡಿ ಪದ್ಯಗಳು ಭಾಳ ಜಾಸ್ತಿ ಇದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ಅದರದ್ದೇ ಒಂದು ಕಲೆಕ್ಷನ್ ಮಾಡ್ಬಿಡೋಣ ಮಡಿ ಪದ್ಯಗಳದ್ದು, ನೀನು ಅದನ್ನು ಮಾಡೇ ಮಾಡ್ಬಿಡ್ತೀಯ ಯಾವತ್ತು ಅಂತ ನನಗೆ ಗಾಬರಿ ಇದೆ ಅಂತ ಹೇಳ್ತಾ ಇದ್ದೆ. ಲೋಪಮುದ್ರ ಮತ್ತು ಅಗಸ್ತ್ಯ ಇಬ್ಬರ ನಡುವೆ ನಡೆಯೋದೊಂದು ಸಂಭಾಷಣೆದೊಂದು ಸೂಕ್ತ ಇದೆ ಋಗ್ವೇದ. ಅದೆಲ್ಲ ಏನೋ ನಿಗೂಢವಾದ ಆಧ್ಯಾತ್ಮಿಕತೆ ಇದೆ ಅದರಲ್ಲಿ ಅಂತೆಲ್ಲ ಭ್ರಮಿಸೋದಕ್ಕೆ ಏನೋ ಕಾರಣ ಇಲ್ಲ. ಆದರೂ ನಮಗೆ ಆಧ್ಯಾತ್ಮಿಕದಲ್ಲಿ ಇರತಕ್ಕಂಥದ್ದು ಶ್ರೇಷ್ಠವಲ್ಲ ಅನ್ನೋ ಕಾರಣದಿಂದಾಗಿ ಅದರಲ್ಲೂ ಏನೋ ಆಧ್ಯಾತ್ಮಿಕತೆ ಹುಡುಕೋದಕ್ಕೆ ಬಯಸೋರೆಲ್ಲ ಇದ್ದಾರೆ. ಅದನ್ನು ನಾನು ನಿರ್ದೀರ್ಘವಾಗಿ ಹೇಳಕ್ಕೆ ಹೋಗಲ್ಲ, ಯಾಕೆಂದರೆ 25 ನಿಮಿಷದಲ್ಲಿ ಮಾತನಾಡಿ ಮುಗಿಸು ಅಂತ ಹೇಳಿದ್ದಾರೆ. ನಾನು ಲೋಪಮುದ್ರ ಕಥೆ ಹೇಳೋಕ್ಕೆ ಶುರು ಮಾಡೋದು ಭಾಳ ದೀರ್ಘ ಆಗೋದು. ದಯವಿಟ್ಟು ಅದನ್ನು ನೋಡಿ. ಅತ್ಯಂತ ಸ್ವಾರಸ್ಯಕರವಾದಂಥ ಒಂದು ಸಂಭಾಷಣೆ ಹೇಳೋದು ಲೋಪಮುದ್ರ. ಅವ್ರ ಗಂಡನ ಚೆನ್ನಾಗಿ ಕೇಳಿಸ್ತಾರೋ ಎಂತೆಂಥದ್ದು ಓದ್ಕೊಂಡು ಕೂತಿದ್ದೆ ಸುಮ್ಮನೆ ದಡ್ಡ. ಇನ್ನೊಂದಿದೆ, ಅಪಾಲ ಅನ್ನೋಳೊಬ್ಬಳಿದ್ದಾಳೆ, ಅವಳು ಇಂದ್ರನ್ನ ಕುರಿತು ಮಾತಾಡ್ತಾ ಹೇಳ್ತಾಳೆ, ಏ ಇಂದ್ರ ಬಾಯಿಲಿ, ನಿನ್ನನ್ನು ನಾನು ಯಾವ ರೀತಿಯಲ್ಲಿ ಸ್ವಾಗತಿಸ್ತೀನಿ ಗೊತ್ತಾ? ನನ್ನ ಹಲ್ಲಿನಿಂದಲೇ ಸೋಮಲತೆಯನ್ನು ಜಗಿದು ಕೈಯಲ್ಲಿ ಮುಟ್ಟದೆ ಅದನ್ನು ನೀನು ಬಾಯಿಗೆ ರವಾನಿಸ್ತೀನಿ. ತನ್ನ ಹಲ್ಲಿನಿಂದ ಲತೆಯನ್ನು ಅಗಿದು ಆ ರಸವನ್ನು ಕೈನಲ್ಲಿ ಪಾತ್ರೆಯಲ್ಲಿ ಹಾಕದೆ ಮುಟ್ಟಿಸ್ತೀನಿ ಬಾ ಇಂದ್ರ ಅಂತ. ಇಂಥದ್ದೆಲ್ಲ ಬಡಿತಾ ಇದ್ದಾರೆ ಋಗ್ವೇದದಲ್ಲಿ ಕವಯಿತ್ರಿಗಳು ಅಂತಂದರೆ ನಾವು ಅದನ್ನು ತಿಳ್ಕೊಳ್ಳದೆ ಪಾಪ ಅವ್ರು ಏನೇನೋ ರಿಸರ್ವೇಷನ್ಸ್ ಇದ್ದವರು, ಲಿಮಿಟೇಷನ್ಸ್ ಇದ್ದವರು ಅಂತ ಅಂದ್ಕೊಂಡ್ರೆ ನಮ್ಮನ್ನಷ್ಟೇ ತಪ್ಪು. ಅಥರ್ವವೇದದಲ್ಲಿ ಒಂದಿದೆ ಪುಂಸವನ ಇದು, ಅದು ಮತ್ತೆ ಐತ್ರೇಯ ಬ್ರಾಹ್ಮಣದ ದಿಕ್ಕಿನಲ್ಲಿ ಹೋಗುದು. ಮಕ್ಕಳು ಬೇಕು, ಆದರೆ ಗಂಡು ಮಕ್ಕಳು ಬೇಕು, ಹೆಣ್ಮಕ್ಳು ಇರಬಾರದು ಅಂತೇಳಿ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಬೌದ್ಧ ಸಾಹಿತ್ಯ ಯಾವ ರೀತಿ ಬಂತು? 2000 ವರ್ಷಗಳ ನಂತರ ಋಗ್ವೇದ 1500 BC ಅಂತ ಇಟ್ಕೊಂಡ್ರೆ ಇದು 500, 2000 ವರ್ಷ ಹೆಚ್ಚು ಕಡಿಮೆ. ಎಂತೆಂಥವರೆಲ್ಲ ಇದ್ದಾರೆ ಅದರಲ್ಲಿ. ಆನಂದ ಇದ್ದಾನೆ, ಪಸೆ ನದಿ ಇದ್ದಾನೆ. ಪಾಲಿ ಹೆಸರು ಹೇಳೋದು ಅಂತಂದರೆ ಪಸೆ ನದಿ ಅಂತ ಹೆಸರು.
ರಾಹುಲ ಇದ್ದಾನೆ, ಬಿಂಬಿಸಾರ ಇದ್ದಾರೆ. ಇವರೆಲ್ಲ ಉನ್ನತ ವರ್ಗಕ್ಕೆ ಸೇರಿದಂಥ. ಇನ್ನು ಕೆಲವರು ಇದ್ದಾರೆ ವ್ಯಾಪಾರಿ ಕುಟುಂಬಕ್ಕೆ ಸೇರಿದಂಥ. ಮಲ್ಲಿಕಾ ಅಂತ ಬೆಳೆದಿದೆ, ತಮಸ್ಸ ಅಂತ ಬೆಳೆದಿದೆ. ಬುದ್ಧ ಸ್ವತಃ ಶಾಕ್ಯ ವಂಶಕ್ಕೆ ಸೇರಿದವನು, ಬುಡಕಟ್ಟಿಗೆ ಸೇರಿದವನು ಅನ್ನೋದು ಗೊತ್ತಿದೆ. ಅಂದರೆ ಹಂತ ಹಂತವಾಗಿ ಒಂದೊಂದು ರೀತಿಯ ವ್ಯವಸ್ಥೆಯನ್ನು ಮೀರಿ ಇನ್ನೊಂದು ವ್ಯವಸ್ಥೆಯ ಉದ್ಭವ ಆಗ್ತಾ ಇದ್ದಂಥ ಕಾಲದಲ್ಲಿ ಯಾವ್ಯಾವ ರೀತಿಯ ತಲ್ಲಣಗಳಿದ್ವು ಮತ್ತು ಅವರ ವ್ಯವಹಾರ ಯಾವ ರೀತಿ ಇತ್ತು. ಬುದ್ಧ ಇದ್ದಂಥ ಕಾಲದಲ್ಲಿ ವಜ್ಜಿಗಳು ಅಂತಂದು ಬುಡಕಟ್ಟು, ಅವರನ್ನು ಬಡ್ದು ಹಾಕ್ಬಿಡ್ಬೇಕು ಅಂತ ಅಜಾತ್ ಶತ್ರು ಹೇಳ್ತಿದ್ದ. ಅದು ಬುದ್ಧನ ಹತ್ರಕ್ಕೆ ಒಬ್ಬ ಎಮಿಸರಿನ ಕಳಿಸ್ತಾರೆ. ನೋಡಪ್ಪ, ನಾನು ಈ ವಜ್ಜಿಗಳನ್ನು ಧ್ವಂಸ ಮಾಡಬೇಕು ಅಂತಿದ್ದೀನಿ, ಏನು ಮಾಡಲಿ ಹೇಳು. ಬುದ್ಧನ್ನೇ ಹೋಗಿ ಕೇಳ್ಕೊಂಡ. ಶಿಷ್ಯ ಬಂದವನು ಕೇಳಿದ, ಬುದ್ಧ ಸುಮ್ಮನೆ ಇನ್ನೊಂದ್ಸಲ ಕೇಳಿದ, ಸುಮ್ಮನೆ. ಮೂರನೇ ಸಲ ಕೇಳಿದಾಗ ಅವನಿಗೆ ಉತ್ತರ ಕೊಡೋದಕ್ಕೆ ಆನಂದ ಇದ್ದ ಪಕ್ಕದಲ್ಲಿ. ನೋಡು ಆನಂದ, ಎಲ್ಲಿವರೆಗೆ ವಜ್ಜಿಗಳ ಬದುಕಿನಲ್ಲಿ ತಮ್ಮ ಶಿಸ್ತು ಮತ್ತು ಆಕಾಂಕ್ಷೆಗಳು ಏನು ಇವತ್ತು ಇಟ್ಕೊಂಡಿದ್ದಾರೆ, ಅದು ಭದ್ರ ಬರ್ದಲೇ ಇರ್ತಕ್ಕಂಥ ಮಾನಸಿಕ ಶಕ್ತಿಯನ್ನು ಬೆಳೆಸ್ಕೊಂಡ್ರೆ ಯಾರೂ ಅವರನ್ನು ಧ್ವಂಸ ಮಾಡೋಕ್ಕಾಗಲ್ಲ. ಭಯ ಅವನಿಗೆ ಹೇಳಲಿಲ್ಲ ಆನಂದಂಗೆ. ಅಂದರೆ ಯಾವ ರೀತಿಯ ಒಂದು ಸಂಘರ್ಷಗಳು ಇರ್ತಾ ಇತ್ತು ಆಗಿನ ಕಾಲದಲ್ಲಿ. ಬೌದ್ಧ ಸಾಹಿತ್ಯ ಅದು ಬಹಳ ಹೆಚ್ಚಾಗಿ ಪ್ರತಿಫಲಿತವಾಗಿದೆ. ಅದರಿಂದ ಈ ಬೌದ್ಧ ಸಾಹಿತ್ಯ ಅನ್ನೋದು ಬರೀ ಶೈಲಜಾ ಮೇಡಮ್ ಅವ್ರಿಗೆ ಯಾವ ವಿಷಯಗಳ ಆಕರ್ಷಣೀಯವಾಗಿ ಕಂಡು ಅದನ್ನೇ ಅಧ್ಯಯನ ಮಾಡಿದ್ರು ಅಂತ ಹತ್ತಾರಿವೆ. ಇನ್ನೂ ಬೇಕಾದಷ್ಟು ಇದರಲ್ಲಿ ಮಾಡಬೇಕು. ಥೇರಗಾಥದಲ್ಲಿ ಥೇರಿಗಾಥ ಇರುವಾಗ ಥೇರಗಾಥ ಇದೆ. ಥೇರಗಾಥದಲ್ಲಿ 300-400 ಪದ್ಯಗಳಿವೆ. ಥೇರಿಗಾಥದಲ್ಲಿ 200 ಪದ್ಯ ಇದೆ. ಹಾಗಾದ್ರೆ ಥೇರಗಾಥದಲ್ಲಿ 250, ಥೇರಗಾಥದಲ್ಲಿ 250. ಸುನೀತ ಅಂತಿದ್ದಂತೆ ಅಲ್ಲೊಬ್ಬ. ಅವನು ಏನು ಕೆಲಸ ಮಾಡ್ತಾ ಇದ್ದವನು ಅಂದರೆ, ಎಲ್ಲಾದರೂ ತೋಟ ಇದ್ದರೆ ಉದುರು ಬಿದ್ದಿರ್ತಕ್ಕಂಥ ಹೂವು ಎಲೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಆಯ್ದು ಜೀವನ ನಡೆಸಬೇಕಾದಂಥ ಒಂದು ಕಾಯಕ. ಸಾಮಾಜಿಕವಾಗಿ ಬೈಗುಳುಗಳಿಗೆ ಪಾತ್ರನಾಗೋದಕ್ಕೆ ಅವನಿಗಿಂತಲೂ ಹೆಚ್ಚಿನ ಅರ್ಹತೆ ಇನ್ಯಾರಿಗೂ ಇದ್ದಾರೆ. ಅವನು ಅದನ್ನು ಕೇಳಿ 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 ಸಾಕು ಈ ಎಲೆ ಆಯಿಸಿದ ಕೆಲಸ ಅಂತ ಬೌದ್ಧ ಸಂಘಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟು, ಸದ್ಯ ನಿರಾಳವಾಗಿರ್ಬೋದಪ್ಪ, ಇಲ್ಲಿ ನನ್ನನ್ನು ಇನ್ಯಾರು ಇಲ್ಲಿ ಕರೆದು ಕೆಟ್ಟ ಮಾತಿನಿಂದ ಬಗೆಯೋದು ಅದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವತಂತ್ರವಾಗಿ ಏನೋ ನಮ್ಮದೇ ಒಂದು ವ್ಯಕ್ತಿತ್ವ ಇದೆ ಅನ್ನೋದಕ್ಕೆ ಬಾಳಬಹುದು. ಬುದ್ಧನ ಸಂಘ ಅಂತಕ್ಕಂಥದ್ದು ಆ ರೀತಿಯ ಒಂದು ಆಶ್ವಾಸನೆಯನ್ನು ಕೊಡ್ತಕ್ಕಂಥದ್ದು, ಅವಕಾಶವನ್ನು ಕೊಡ್ತಕ್ಕಂಥ. ಅದಕ್ಕೆ ನಾವು ಮತ ಧರ್ಮಗಳ ಬಗ್ಗೆ ವ್ಯಾಖ್ಯಾನ ಮಾಡುವಾಗ ಕಾರ್ಲ್ ಮಾರ್ಕ್ಸಿಂದ ಮಾತನಾಡಕ್ಕೆ ಬರೋಲ್ಲ ನಮಗೇನು ಯಾರಾದ್ರು ಅಂದ್ಕೊಂಡ್ರಿ ಅಡ್ಡಿ ಇಲ್ಲ. ಒಂದು ಮಾರ್ಕ್ಸ್ ಒಂದು ಕಡೆ ಹೇಳಿ ನಾನು ನೋಡಿ, ಎಲ್ಲರಿಗೂ ಗೊತ್ತಿದೆ. ರಿಲಿಜನ್ ಈಸ್ ದಿ ಹಾರ್ಟ್ ಆಫ್ ಎ ಹಾರ್ಟ್ಲೆಸ್ ವರ್ಲ್ಡ್. Heart of a heartless man. It is the sigh of an oppressed soul. ಆಮೇಲಿಂದ ಓಪಿಯಂ ಅಂತಿದ್ದ. ಓಪಿಯಂ ಅಂತಂದರೆ ಅದನ್ನು ಕುಡ್ಕೊಂಡು ಬಿದ್ದಿರುವಂತಲ್ಲ, ಜಂಜಾಟವು ನಿನ್ನ ಮನಸ್ಸಿಗೆ ಕ್ಲೇಶವನ್ನು ಉಂಟು ಮಾಡದಲ್ಲೇ ಇರೋದಕ್ಕೆ ಬೇಕಾದ ಒಂದು ಸಾಮಗ್ರಿ ಅದು. ಅದನ್ನು ಬಿಟ್ಟು ಅದು ಬೇರೆ ಯಾವ ದೃಷ್ಟಿಯಿಂದಲೂ ಉಪಯುಕ್ತವಾದಂಥದ್ದಲ್ಲ. ನೀನು ಸುಮ್ಮನೆ ಅಯ್ಯೋ ಸಾಂತ್ವನ ನೀಡ್ತಕ್ಕಂಥ ಸ್ವಾಮಿಗಳಿದ್ದಾರೆ ಅಂತ ಸ್ವಲ್ಪ ಜನ ಇರ್ಬೋದು.
ಆಮೇಲೆ ಸ್ವಾಮಿಗಳು ಏನೇನು ಮಾಡ್ತಾರೆ ನಮಗೆ ಗೊತ್ತಾದಾಗ ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಹೋಗ್ಬೇಕಾಗುತ್ತೆ. ಹೋಗ್ಬಿಟ್ಟು ಹೋಗೋದು ಒಂದು ಕಡೆ ಇನ್ನೊಂದು ಕಡೆ ಬರುತ್ತೆ. ಆಗಿನ ಕಾಲಕ್ಕೇನೆ ಬೌದ್ಧ ಸಾಹಿತ್ಯದಲ್ಲಿ ಬಂದಿರತಕ್ಕಂಥ ಒಂದು ಮಾತು, ಹೇಳಿ ಸ್ವಾಮಿ ಯಾವುದು ಹೆಚ್ಚು ಅನ್ನೋದು ಹೇಳಿ. 4 ಸಮುದ್ರಗಳ ನೀರು ಹೆಚ್ಚೋ ಅಥವಾ ಸಂಸಾರದಲ್ಲಿ ಸಿಲುಕಿರುವವರ ಕಣ್ಣೀರು ಹೆಚ್ಚೋ? ಸಿಲುಕಿರುವವರು ಅಂದರೆ ಮಹಿಳೆಯರು ಇಬ್ಬರು ಸೇರಿರ್ತಾರೆ. ಮಹಿಳೆಯರು ಸ್ವಲ್ಪ ಜಾಸ್ತಿ ಇರುತ್ತೆ, ಏನೋ ಬುದ್ಧನಿಗೂ ಅದು ಗೊತ್ತಿಲ್ಲ. ಈ ಗ್ರಂಥದಲ್ಲಿ ಶೈಲಜ ಅವರು ಅನೇಕ ದೃಷ್ಟಾಂತಗಳನ್ನು ನೀಡಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ಪದ್ಯಗಳು ರಚನೆಗೊಂಡು ಅನ್ನೋದನ್ನು ಕೂಡ ಸೂಚನೆ ಕೊಟ್ಟಿದ್ದಾರೆ. ಮುತ್ತ ಅಂತ ಒಬ್ಬಳಿದ್ದಾಳೆ, ಅವಳು ಬಡ ಬ್ರಾಹ್ಮಣನ ಮಗಳಂತೆ. ಅವಳು ಒಂದು ಕಡೆ ಬಂದಪ್ಪ ಬೌದ್ಧ ಸಂಘಕ್ಕೆ ಸೇರ್ಕೊಂಡೆ. ನನ್ನ ಹೆಸರು ಮಾತ್ರ ಮುತ್ತ ಇತ್ತು, ಮುತ್ತ ಅಂದರೆ ಮುತ್ತ. ಈಗ ನಿಜಕ್ಕೂ ನಾನು ಮುಕ್ತಳಾದೆ. ಯಾಕಪ್ಪ ಅಂತಂದರೆ ಎಂಥ ಅದ್ಭುತವಾದ ಸ್ವಾತಂತ್ರ್ಯ. 3 ಜಂಜಾಟಗಳಿತ್ತು ನನಗೆ, ರೋಜ್ ಹೋಗಿದ್ದೆ ಅದನ್ನು ಕಂಡು ಬೀಸೋ ಕಲ್ಲು, ಒನಿಕೆ, ಮತ್ತು ಆ ಗೂನು ಬೆನ್ನಿನ ಗಂಡ. ಈ 3ರಿಂದಲೂ ನನಗೆ ಬಿಡುಗಡೆ ದೊರಕುತ್ತಪ್ಪ ಅಂತ ಇನ್ನೊಂದು ಹೇಳ್ತಾರೆ. ನನ್ನ ಜಗ್ಗಿ ಎಳೀತಾ ಇದ್ದ ಯಾವಾಗಲೂ. ಈಗ ನಾನು ಅವನು ದೂರ ಬಿಸಾಡಿದ್ದೀನಿ. ಜಗ್ಗಿ ಎಳೀತಾ ಇದ್ದ, ನಾನು ದೂರ ಬಿಸಾಡಿದ್ದೀನಿ. ಆ ರೀತಿಯಲ್ಲಿ ಮರುಹುಟ್ಟು ಪಡೆದಂಥವರು, ಜೀವನದಲ್ಲೇ ಸಾವನ್ನು ಅನುಭವಿಸ್ತಾ ಇದ್ದಂಥವರು ಅದನ್ನು ನಿಗ್ರಹಿಸೋದಕ್ಕೆ ಯಾವ ರೀತಿ ಮಾಡಿ ಇಂಥ ಉದಾಹರಣೆಗಳು ಬೇಕಾದಷ್ಟು ಈ ಪುಸ್ತಕದಲ್ಲಿ ನಮ್ಮನೀಯವಾಗಿರ್ತಕ್ಕಂಥ ಬಿಡುಗಡೆ ಹೊಂದಿದ ಮಹಿಳೆಯರು ಯಾವ ರೀತಿಯ ಸ್ವಾತಂತ್ರ್ಯ, ಸಾಂತ್ವನ ಇತ್ಯಾದಿಗಳನ್ನೆಲ್ಲ ಪಡೆದು. ಒಬ್ಬಳು ಹೇಳ್ತಾರೆ, ಆ ಕರುಕುಲಿ ಕೊಳಕೋ ಮಡಿಕೆಗಳ ಮನೆಯಲ್ಲೇ ಯಾವಾಗಲೂ ಕೂತಿರ್ತಾ ಇದ್ದೆ. ಆ ಕೂರಿ ಗಂಡ ಮೇಲೆ ಶಾಂತವಾಗಿ ಚಿಂತಿಸೋದಕ್ಕೆ ವಿಶಾಲವಾದಂಥ ಈ ಒಂದು ತೋಟದಲ್ಲಿ ಕೂತ್ಕೊಂಡು ಇವತ್ತು ನಾನು ನಿರ್ವಹಿಸ್ಕೋಬೋದು, ಯೋಚನೆ ಮಾಡ್ಬೋದು. ಅಂದರೆ ಎಷ್ಟು ಗಾಢವಾಗಿ ಬಿಡುಗಡೆಗೋಸ್ಕರ ತಹತಹಿಸ್ತಾ ಇದ್ವು ಮತ್ತು ಬೌದ್ಧ ಸಂಘ ಯಾವ ರೀತಿಯಲ್ಲಿ ಅದಕ್ಕೆ ಅನುವು ಮಾಡಿಕೊಡ್ತು ಅನ್ನೋದು ಬಹಳ ಮುಖ್ಯವಾದಂಥ. ಬಿಡುಗಡೆಯನ್ನು ಪಡೆದರು. ಬೌದ್ಧ ಸಂಘ ಯಾವುದು ಏನಾಯಿತು ಆಮೇಲಿಂದ, ಅಥವಾ ಅಲ್ಲಿ ಸೇರಿದಂಥ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಒಂದೇ ರೀತಿಯ ಅನುಭವ ದೊರಕಿದೆ. ಬಿಡುಗಡೆ ಅನ್ನೋದರ ಭಾವ ಯಾವ ರೀತಿಯಲ್ಲೂ ಶಿಥಿಲವಾಗದೆ ಉಳಿತೆ ಅಂತ ನೋಡಿದ್ರೆ ಹಾಗೇನು ಕಾಣಲ್ಲ. ಎಷ್ಟೋ ಜನಕ್ಕೆ ಮೊದಲಿದ್ದಕ್ಕಿಂತಲೂ ಸ್ವಲ್ಪ ಕಡಿಮೆ ಇರ್ಬೋದು, ಮೊದಲಿದ್ದಕ್ಕಿಂತಲೂ ಬೇರೆ ವರ್ಗದಿಂದ ಇರ್ಬೋದು, ಕಿರುಕುಳ ಅಂತೂ ಇದ್ದೇ ಇರ್ತಾ ಇತ್ತು. ಅಂಥದ್ದಕ್ಕೆ ಬೇಕಾದಷ್ಟು ಪ್ರಸಂಗಗಳನ್ನು ನಮ್ಮ ಈ ಸಾಹಿತ್ಯದಲ್ಲಿ ಅದಕ್ಕೆಲ್ಲನೂ ಮೂಲವಾಗಿ ಹೇಳಿದ್ದ ಒಂದು ಒಂದೇ ಸೂತ್ರ ಇದನ್ನು. ಬೌದ್ಧ ಮತದ ಅತ್ಯಂತ ಮೂಲಭೂತವಾದಂಥ ಸಿದ್ಧಾಂತವನ್ನು ಒಂದೇ ಒಂದು ಶ್ಲೋಕಾಂತರಿಸಲಿಲ್ಲ, ಅವರು ತಿಳಿದಿತ್ತು. ಈ ಧಮ್ಮ ಹೇತುಪಭವ ತೇಸೋ ಲಕ್ಷಣಂ ತಥಾಗತೋ ಆಹ ತೇ ಸಂಚಯೋ ನಿರೋಧೋ ಏವಂ ವಾದಿ ಮಹಾಸಮಾನ. ಪ್ರತಿಯೊಂದೂ ಯಾವುದೋ ಒಂದು ಲಕ್ಷಣವನ್ನು ಹೊಂದಿದೆ, ಅದಕ್ಕೊಂದು ಕಾರಣ ಇದೆ, ಯಾವುದರಿಂದ ಉತ್ಪನ್ನವಾಗಿದೆ. ಅಕಸ್ಮಾತ್ತಾಗಿ ಕ್ಷಣಿಕವಾಗಿ ಇರ್ತಕ್ಕಂಥದ್ದೆಲ್ಲ ಆಮೇಲೆ ಕ್ಷಣಿಕವಾದ ಬಂದಿರ್ಬೋದಾಗಿ, ಆದರೆ ಯಾವುದೋ ಒಂದು ಕಾರಣದಿಂದ ಯಾವುದೂ ಉದ್ಭವ ಆಗಿಲ್ಲ.
ಆ ಕಾರಣ ಏನು ಅನ್ನೋದನ್ನು ನೀವು ಗ್ರಹಿಸಿ ಅದರ ಉತ್ಪಾದನೆಗೆ ನೀವು ಮುಂದೆ ಹೋದರೆ ನೋಡ್ರಪ್ಪ ನಿಮ್ಮ ಬದಲಾವಣೆ ಹಾಗೆ ಆಗುತ್ತೆ. ಸಂಚಯೋ ನಿರೋಧೋ ಅದು ಮುಖ್ಯ. ಅದನ್ನು ಮಾಡಿದ್ರೆ ನೀವು ಯಾವುದನ್ನು ಬಯಸ್ತಾ ಇದ್ದೀರೋ ಅದನ್ನು ಪಡೆಯಬಹುದು. ಈ ತತ್ವ ಭಿಕ್ಕುಗಳಿಗೆ ಭಿಕ್ಕುಣಿಯರಿಗೆ ಇಬ್ಬರಿಗೂ ಕೂಡ ಅನ್ವಯ ಆಗುವಂಥ ತತ್ವ. ಭಿಕ್ಕುಣಿಯರಿಗೆ ಅಂತ ಬೇರೆ ಯಾವುದೋ ಒಂದು ತತ್ವ ಇದೆ, ಪ್ರತೀಕ್ಯ ಸಮುತ್ಪಾದ. ಇದು ಬೌದ್ಧ ಧರ್ಮದ ಅತ್ಯಂತ ಮೂಲಭೂತವಾದಂಥ ಸೂತ್ರ ಅಂತ ಹೇಳಿದ್ರೆ ಅದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಅನ್ವಯವಾಗುವಂಥ ಮಾತು. ಇದು ಹಿನ್ನೆಲೆ ನೋಡಿ ನೀವು ವರ್ಣನೀತಿಯಲ್ಲಿದ್ದಂತಹ ಕಠಿಣ ಸನ್ನಿವೇಶವನ್ನು ಸ್ವಲ್ಪ ಮಟ್ಟಿಗಾದರೂ ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಅಂತ ಅವರು ಅನ್ಕೋತಾ ಇದ್ದಾಗ ಬೇಕಾದಷ್ಟು ಬೇರೆ ಬೇರೆ ಪಂಥಗಳು ಬಂದರು. ಬೌದ್ಧಿಕವಾಗಿ ಅವರಿಗೆ ಮತ್ತೆ ಅಲ್ಲಿ ಸ್ಥಾನವನ್ನು ನಿರಾಕರಿಸ್ತಕ್ಕಂಥ ಒಂದು ಸನ್ನಿವೇಶ ಬಂತು. ಉಪನಿಷತ್ತುಗಳಲ್ಲಿ ನೀವು ನೋಡಿದ್ರೆ ಬೇಕಾದಷ್ಟು ಚರ್ಚೆಗಳಲ್ಲಿ ಮಹಿಳೆಯರು ಪಾಲ್ಗೊಳ್ಳುವಂಥದ್ದು. ನಮ್ಮಲ್ಲಿ ಅದು ಯಾಕೋ ಏನೋ ಅನರ್ಥ ಆಗ್ಬಿಟ್ಟು ಗಾಡಿಗೆ ಬಾಯಿ ಮುಚ್ಚಿಸ್ಬಿಟ್ಟು ಉಪನಿಷತ್ತು ಓದಿದ್ರೆ ಬಾಯಿ ಮುಚ್ಚೋದೇನಿಲ್ಲ. ಇಲ್ಲಿ ಅದು ಬೇರೆ ವಿಷಯ. ಅಂದರೆ ಯಾವುದರಿಂದ ಪರಿಹಾರವನ್ನು ಪಡೆಯಬೇಕು ಅಂತ ಹೊರಟರು ಅದು ಎಷ್ಟು ಮಟ್ಟಿಗೆ ಸಿಕ್ತು. ಆರಂಭಿಕ ಹಂತದಲ್ಲಿ ಭಿನ್ನತೆಯನ್ನು ಹೋಗಲಾಡಿಸ್ಕೊಂಡು ಕೂಡ ಕ್ರಮೇಣ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಾದಂಥ ಬೇರೆ ರೀತಿಯ ಬಂಧನಕ್ಕೆ ಸಿಕ್ಕಾಕೊಂಡು ಈ ಒಂದು ರೀತಿಯಲ್ಲಿ ಗತಿತಾರ್ಕತೆಯ ನಿರಾಕರಣೆ ಮಾಡಿ ಮತ್ತೆ ಅದೇ ಸ್ಥಾನಕ್ಕೆ ಬಂದಾಗ ಇಲ್ಲಿಂದ ಹೊರಟ್ರಿ ಮತ್ತೆ ಅಲ್ಲಿ ಕಿಂಚ ಸಮುದಯ ಧಮ್ಮಂ ಸಬ್ಬಂ ತಂ ನಿರೋಧ ಧಮ್ಮಂ ಅಂತ ಹೇಳಿ ಯಾವುದೆಲ್ಲ ಅಸ್ತಿತ್ವದಲ್ಲಿ ಇದೆಯೋ ಅದೆಲ್ಲನೂ ಕೂಡ ಪರಿವರ್ತನೆಗೆ ಯೋಗ್ಯವಾಗಿರ್ತಕ್ಕಂಥದ್ದು ಸಿಕ್ಕುವಂಥದ್ದು. ಬೌದ್ಧ ಸಿದ್ಧಾಂತದಿಂದ ಪರಿಹಾರ ಶಕ್ಯ ಅನ್ನತಕ್ಕಂಥ ಒಂದು ಸಾಂತ್ವನವನ್ನು ಪಡೆದವರು ನಿರೋಧ ಶಕ್ತಿ ಅನ್ನೋದನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದವರು ಸಾರ್ವತ್ರಿಕವಾಗಿ ಅದನ್ನು ಹರಡಬೇಕು ಅಂತ ಹೊರಟವರು. ಯಾವ ರೀತಿಯ ಮುಕ್ತಿಯನ್ನು ನಿಜಕ್ಕೂ ಪಡೆದ್ರು ಅನ್ನೋದನ್ನು ಹಿರಿಗಾತ ಹೊರಗಡೆ ನಿಂತು ಕೂಡ ನೋಡೋದಕ್ಕೆ ಸಾಧ್ಯ. ಇದರಲ್ಲಿ ಶೈಲಜಾ ಅವರು ಅದನ್ನು ವಿಸ್ತಾರವಾಗಿ ಚರ್ಚೆ ಮಾಡಿದರು. ಮಹಿಳೆಯರನ್ನು ಸಂಘಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಹಿನ್ನೆಲೆ ಬೇಡ, ಅವನು ಸೇರಿಸ್ಕೊಳ್ಳೋದು ಬೇಡ. ಆನಂದ ಹೇಳ್ತಾನೆ ಸೇರಿಸ್ಕೊಳ್ಳೋಣಪ್ಪ. ನಿಂಗೆ ಗೊತ್ತಲ್ಲ, ರಾಜಮಾತೆ ಬಂದು ಹೇಳಿ ಸೇರಿಸ್ಕೋಬೇಕಪ್ಪ. ಕಡೆಗೆ ಏನೋ ನಾವೆಲ್ಲ ನೆಗೋಷಿಯೇಷನ್ಸ್ಗೆ ಹೋಗ್ತೀವಲ್ಲ ಮಿನಿಸ್ಟ್ರಲ್ಲಿ, ಆವಾಗ ಅವನ ಅರ್ಧ ನಮ್ದು ಅರ್ಧ ಅಂತ ಏನೋ ಒಂದು ಸನ್ಯಾಸ ಮಾಡಿಕೊಂಡು ಯಶಸ್ವಿ ಹೋರಾಟ ಆಗ್ಬಿಡ್ತಾರೆ ಹೊರಗಡೆ. 2 ದಿನ ಆದಮೇಲೆ ಏನು ಯಶಸ್ಸು ಅನ್ನೋದನ್ನು ನೀವು ಸ್ವಲ್ಪ ಹುಡುಕೋದಕ್ಕೆ ಹೋದರೆ ಈಗ ಅಲ್ಲಿ ನಿಂತಿದ್ದ ಕಡೆ ನೀನು ನಿಂತಿದ್ದಿ ಬರ್ರಿ ಅಂತ. ಬೌದ್ಧ ಧರ್ಮದ ಇತಿಹಾಸದಲ್ಲಿ ಇಂತಹ ಅನೇಕ ಸಂಕಷ್ಟಗಳನ್ನು ನಾವು ಕಾಣ್ತೇವೆ. ಕ್ಷೀಣಿಸೋಗುತ್ತೆ. 100 ವರ್ಷ ಬಾಳಬಹುದು ನಮ್ಮ ಬೌದ್ಧ ಧರ್ಮ ಅಂತ ಅಂದ್ಕೊಂಡಿದ್ರೆ, ಮಹಿಳೆಯರನ್ನು ಸೇರಿಸ್ಕೊಂಡ್ರೆ ಅರ್ಧ ಜೀವ ಆಗುತ್ತಪ್ಪ ಆನಂದ. 50 ವರ್ಷಕ್ಕೆ ನೆನೆಸ್ಕೊಂಡ್ಬಿಡುತ್ತೆ. ನೋಡು ಇಷ್ಟು ಈಗ ಅದೆಲ್ಲ ಇರಲಿ ಸ್ವಾಮಿ, ಸೇರಿಸ್ಕೋಬೇಕು, ನಶಿಸೋಬೇಕು. ಅವ್ರು ನೋಡಿದ್ರೆ ಬುದ್ಧನಿಗೆ ಎಷ್ಟೊಂದು ಬುದ್ಧಿ ಇತ್ತು, ಹೇಳಿದ್ದ ನಶಿಸೋಗ್ಬಿಡುತ್ತೆ. ನಾವು ಹಾಕ್ಕೋಬೇಕಾದಂಥ ಪ್ರಶ್ನೆ, ಹಿರಿಗಾಥ ಸಂಬಂಧದಲ್ಲೂ ಕೂಡ ಹಾಕ್ಕೋಬೇಕಾದಂಥ ಪ್ರಶ್ನೆ, ಇಷ್ಟೆಲ್ಲ ಹೇಳಿದ್ದಾದ್ಮೇಲೆ ವರ್ತಮಾನ ಬಂತಲ್ಲ, ಒಂದು ವರ್ತಮಾನ ಸ್ಥಿತಿ, ಅದು ಯಾವ ರೀತಿಯಲ್ಲಿತ್ತು ಮತ್ತು ಯಾಕೆ ಅದು ಆ ರೀತಿ ಆಯಿತು. ನಿಜವಾಗ್ಲೂ ಕೂಡ ಈ ಬೌದ್ಧ ಮತ ಕ್ಷೀಣಿಸಿದ್ದು ನಾವೇನೇನು ಹೇಳ್ಕೊತೀವಿ. ಶಂಕರಾಚಾರ್ಯರು ಬಂದರು, ಬ್ರಹ್ಮಸೂತ್ರ ಭಾಷ್ಯ ಬರೆದ್ರು,
ಬುದ್ಧ ಎಗರ್ ಹೊರಟೋಗ್ತ. ನಾವು ಹುಡುಗರಾಗಿದ್ದಾಗ ನಮ್ಮ ಮನೆಯಲ್ಲಿ ಒಂದು ಪದ್ಯ ಹೇಳ್ಕೊಡ್ತಾ ಇದ್ವಿ ನಮ್ಮಮ್ಮ. ಏನು ಶಂಕರಾಚಾರ್ಯರ ಬಿಂಕದಿ ಭಜಿಸಿರೋ ಸಂಕಟ ಹರಿಸುವ ಶ್ರೀ ಗುರುರಾಯರ 6 ಮತಗಳನ್ನು ಮೀರಿ ಖಂಡಿಸಿದವ ಮುರಾರಿಯ ಪೂಜಿಸಿ ಪಡೆದ ಯತೀಂದ್ರ. ಎಲ್ಲ ಸುಳ್ಳು. ಯಾಕೆಂದ್ರೆ ಮುರಾರಿ ಪೂಜಿಸಲಿಲ್ಲ ಶಂಕರ. 6 ಮತಗಳನ್ನೇ ಅಂತ ಖಂಡಿತ ಯಾವುದೋ 6 ಹೇಳ್ಬೋದು, ಆದರೆ ಅದು ಯಾವುದೂ ಅದರಿಂದ ಮೂಲೆ ಗುಂಪಾಗಿದೆ. ನಿಜಕ್ಕೂ ಆದಂತಹದ್ದೇನು ಈಗಲೂ ಎಷ್ಟೋ ಕಡೆ ಹೇಳೋದುಂಟು. ಶಂಕರಾಚಾರ್ಯರು ಬಂದು ಬೌದ್ಧವಂತಿಕೆ ಕುತ್ತುಂಟಾಯಿತು. ಯಾರೋ ಬರೆದ ಪುಸ್ತಕನ 5 ಜನ ಓದ್ತಾರೆ. ಬ್ರಹ್ಮಸೂತ್ರ ಪಾಠ್ಯಾನ ಎಲ್ಲರೂ ಓದ್ತಾರೆ. ನನಗೇನೋ ಕೃಷ್ಣಾಚಾರ್ಯ ಹೇಳ್ಕೊಟ್ರು ಓದ್ತಾರೆ. ಎಲ್ಲರೂ ಓದೋಕ್ಕೆ ಆಗಲ್ಲ, ಅದು ಓದೋದು ಅರ್ಥ ಆಗಬೇಕಲ್ಲ. ಎಷ್ಟು ಜನ ಓದೋರೆಲ್ಲರೂ ಅದಕ್ಕೆ ಸಮ್ಮತಿ ಕೊಟ್ಬಿಟ್ಟು ಆ ರೀತಿ ಹೋಗ್ಬಿಟ್ಟು ಬೌದ್ಧ ಧರ್ಮವನ್ನು ಖಂಡಿಸಬೇಕು. ಇದೆಲ್ಲ ಐತಿಹ್ಯಗಳು. ನಮ್ಮ ದೇಶದಲ್ಲಿ ಐತಿಹ್ಯದ ಬಾಳ್ವೆ ಬಹಳ ಗಹನವಾಗಿ ಬೆಳೆದ್ಬಿಟ್ಟಿದೆ. ಎಲ್ಲರೂ ಕೂಡ ಬೌದ್ಧ ಸಂಘ ಯಾವ ರೀತಿಯಲ್ಲಿ ಚರಿತ್ರೆಯಲ್ಲಿ ನಡೆದು ಬಂತು ಅನ್ನೋದು ನೋಡೋದು. ಅನುತ್ಪಾದಕತೆಯನ್ನೇ ತಮ್ಮ ಮೂಲ ಧರ್ಮವನ್ನಾಗಿ ಮಾಡಿಕೊಂಡಿದ್ದು ಈ ಬೌದ್ಧ ಸಂಘ. ಊಟ ಮಾಡಬೇಕು, ಭಿಕ್ಷೆ ಎತ್ಕೊಂಡು ನಾಳೇನು ನಾನು ಭಿಕ್ಷಾನ್ನ ಮಾಡ್ತಾ ಇದ್ದು ಅಂತ ನಾನು ಹೋದ ಮನೆಗೆ ಹೋಗ್ತಾ ಇದ್ದೆ. ಅವ್ನು ಗೊತ್ತಿತ್ತು ಇವನು ಇಷ್ಟೊತ್ತು ದಿನ ಬರ್ತಾನೆ, ಇವನು ಪಾಪಿಗೆ ಏನು ಮಾಡಿದ್ರು ಬಿಡಲ್ಲ, ಇವನು ಪಾಪ ಹೋಗಿ ಏನು ಓದ್ಕೊಡ್ತೀನಿ ಕೊಡಲಿ. ಎಷ್ಟು ದಿನ ಅಂತ ಕೊಡ್ತಾರೆ? 1 ವರ್ಷ ಕೊಟ್ಟರು, 2 ವರ್ಷ ಕೊಟ್ಟರು, 10 ವರ್ಷ ಕೊಡಿ ಅಂತಂದರೆ ವಯಸ್ಸಾಯ್ತು ನಿಮಗೆ ಹೋಗೋಕ್ಕಾಗಲ್ಲ, ಬೇರೆ ಏನು ಮಾಡೋಕ್ಕಾಗಲ್ಲ. ಅದರಿಂದ ಒಂದು ಅನುತ್ಪಾದಕತೆಯನ್ನೇ ಮೂಲಾಧಾರವನ್ನಾಗಿಟ್ಟುಕೊಂಡಿದ್ದಂಥ ಬೌದ್ಧ ಸಂಘ ನಶಿಸಿ ಹೋಗ್ತಕ್ಕಂಥದ್ದು ಅನಿವಾರ್ಯವಾಗಿತ್ತು ಅವರಿಗೆ. ಆದ್ದರಿಂದ ಇದು ಕೇವಲ ಬೌದ್ಧಿಕವಾಗಿ ಅದನ್ನು ಸೋಲಿಸ್ಬಿಟ್ರು, ಆದ್ದರಿಂದ ನೋಡಿ ಎಂಥ ಅನ್ಯಾಯ ಮಾಡಿಬಿಟ್ರು ಹೀಗೆಲ್ಲ ಹೇಳೋದ್ರಲ್ಲಿ ಏನು ಅಷ್ಟು ಅರ್ಥ. ಹೋಗಿ ನೋಡ್ತೀವಿ ಇವಾಗ ಕಾರ್ಲಾ ಬಾಜ 2 ನಾನು 3 ಮೈಲಿ ದೂರದಲ್ಲಿದ್ದೆ. ಹೋಗಿ 1000 ಸಲ ಹೋಗಿದ್ದೆ. ಮೇಟ್ರಲ್ಲ ನಾನು ಡೈರೆಕ್ಟ್ ಫರ್ಗೂಸನ್ ಕಾಲೇಜ್ ಪ್ರೊಫೆಸರ್ ಅವರು ಬಾಜಾದಲ್ಲೇ ವಾಸ. ಫರ್ಗೂಸನ್ ಕಾಲೇಜ್ ಮೇಸ್ಟ್ ಬಾಜಾ ಕೇವ್ಸಲ್ಲಿ ವಾಸ. ಅಲ್ಲೇ ನೀರಿತ್ತು. ಅಲ್ಲಿ ಬೀಗ ಏನಿಲ್ಲ, ಅವ್ರಿಗೆ ಏನೇನಿದ್ರು ಅಲ್ಲಿ ಇಟ್ಕೊಂಡು ಬೆಳಗ್ಗೆ ಕಾಲೇಜು ಸಂಜೆ ವಾಪಸ್. ಹಾಗೆ ಕಾರ್ಲಾ ಕೇವ್ಸು, ಬಾಜಾ ಕೇವ್ಸು, ಕನ್ನೇರಿ, ಇನ್ನೊಂದು ಮತ್ತೊಂದು ಬೇಕಾದಷ್ಟೆಲ್ಲ ನೋಡ್ತೀವಲ್ಲ. ನಮ್ಮ ಹಾಡಿನಲ್ಲಿದೆ. ಹಾಡಿನಲ್ಲೂ ಕೇಳಿಸು, ಬುದ್ಧಿಸ್ಟ್ ಕೇಳಿಸು, ಗಾಯತ್ರಿ ಅವರು ಮೈತ್ರಿ ನಾವು ಎಲ್ಲ ಹೋಗಿದ್ದು. ನಾನು 1000 ಸಲ ಹೋಗಿದ್ದು ನನ್ನಲ್ಲಿ. ಎಲ್ಲೂ ಕೂಡ ಮೂಲಭೂತವಾದಂಥ ಉತ್ಪಾದನೆ ಅನ್ನತಕ್ಕಂಥದ್ದಿಲ್ಲ, ವ್ಯವಸಾಯ ಅನ್ನೋದಿರಲಿಲ್ಲ. ಮರಗಿಡಗಳಿಂದ ಪಡೆದಂಥ ಹಣ್ಣೇನೋ ದೊರಕ್ತಾ ಇತ್ತು. ಭಿಕ್ಷೆ ಎಲ್ಲ ಊಟೋಪಚಾರಕ್ಕೆ ಮುಖ್ಯ ಆದಂಥ ಸಂದರ್ಭದಲ್ಲಿ ಸ್ವಾಯತ್ತ ಮಹಿಳಾ ಸನ್ನಿವೇಶ ರಚನೆ ಆಗುತ್ತೆ ಅನ್ನೋದು ಆಗದ ಮಾತು. ಭಿಕ್ಕುಗಳಿಗೂ ಆಯಿತು, ಭಿಕ್ಕುಣಿಯರಿಗೂ ಆಯಿತು. ಆದರೆ ಭಿಕ್ಕುಗಳು ಕೂಡ ಭಿಕ್ಕುಣಿಯರನ್ನ ಬುದ್ಧ ಯಾವ ರೀತಿಯಲ್ಲಿ ಅಪೇಕ್ಷೆ ಪಟ್ಟಿದ್ದ, ನಿರೀಕ್ಷಿಸಿದ್ದ, ಆ ರೀತಿಯಲ್ಲಿ ನೋಡ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದೇ ಒಂದು ಸಂಕಟದ ವಿಷಯ. ಥೇರಿಗಳಿಗೆ ಅನನ್ಯವಾಗಿರುವಂಥದ್ದಲ್ಲ, ಆದರೆ ಕೆಲವರು ಥೇರಿಗಳಾಗಿ ಅವರವರ ಪ್ರತ್ಯೇಕ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಂಡು ಬಾಧೆ ಕಡಿಮೆ ಮಾಡಿ. ಬೌದ್ಧ ಸಾಹಿತ್ಯದ 2 ಮುಖ್ಯವಾದಂಥ ಭಾಗಗಳಿವೆ. ಒಂದು ಮಹಾವಗ್ಗ ಅಂತೇಳಿ ವಿನಯ ಪಿಟಕದಲ್ಲಿ ಅಲ್ಲಿ ಬರ್ತಕ್ಕಂಥದ್ದೇನು, ಯಾರೋ ಒಬ್ಬ ಏನೋ ಒಂದು ಜೀವನದಲ್ಲಿ ಕಷ್ಟ ಆಗಿದೆ, ಇನ್ನೇನೂ ಆಸರೆ ಇಲ್ಲ ಎಲ್ಲೂ, ಆದ್ದರಿಂದ ಬೌದ್ಧ ಸಂಕಲ್ಪ ಎಂತೆಂಥವರು ಬರ್ತಾರೆ.
ಅಂಥ ಒಬ್ಬೊಬ್ಬರದ್ದು ಹಿನ್ನೆಲೆಯನ್ನು ಹೇಳಿ ಅವ್ರಿಗೆ ಹೇಗಿದ ಅಗತ್ಯ ಇತ್ತು, ಹೇಗೆ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಸಂಘದಲ್ಲಿದ್ದಂಥ ಕೆಲವರು. ಬುದ್ಧ ಹೇಗೆ ಇಲ್ಲಪ್ಪ ಅವ್ರನ್ನೂ ಸೇರಿಸ್ಬೋದು, ಇವರನ್ನೂ ಸೇರಿಸ್ಬೋದು. ಮಹಾವಗ್ಗದಲ್ಲಿ ಯಾವ್ಯಾವ ನೆಲೆಯಿಂದ ಬಂದಂಥ ಪುರುಷರು ಮತ್ತು ಮಹಿಳೆಯರು ಇದ್ದರು ಅನ್ನೋದನ್ನು ವಿನಯ ಪುಸ್ತಕದ ಮಹಾವಗ್ಗದಲ್ಲಿ ನಾವು ತಿಳ್ಕೊಬೋದು. ಅದೇ ಸಂದರ್ಭದಲ್ಲಿ ಮುಂದಿನ ಕೆಲವು ಗ್ರಂಥಗಳೇನು, ಕೇಲಿಗಾತ ಇರ್ಬೋದು, ಕುದ್ದಕ ನಿಕಾಯ ಪೂರ್ತಿ ಅದರಲ್ಲಿ ಇಂಥದ್ದೇ ಬೇಕಾದ ವಿಚಾರಗಳು. ಅವರ ಮಠಗಳಲ್ಲಿ ಏನೆಲ್ಲ ಅನೈತಿಕತೆಯ ಛಾಯೆ ಕಾಣ್ತಾ ಇತ್ತು ಅನ್ನೋದನ್ನ ಅಲ್ಲಲ್ಲಿ ವ್ಯಕ್ತಪಡಿಸಿದ್ದಾರೆ ಗ್ರಂಥದಲ್ಲಿ. ಭಿಕ್ಷುಣಿಯರಿಗೆ ಇದ್ದಂಥ ಸ್ವಾತಂತ್ರ್ಯ ಬುದ್ಧ ಅಪೇಕ್ಷಿಸಿದ್ದು ಮತ್ತು ಭಿಕ್ಕುಗಳು ಕರುಣಿಸಿದ್ದು ಎರಡು ಒಂದೇ ಅಲ್ಲ. ಇಂಥದ್ದೆಲ್ಲ ಸಂಯಮ ಇರಬೇಕು ಅಂತ ಅವನೇನೋ ಹೇಳಿದ್ದ. ಆದರೆ ನಾವೆಲ್ಲಿ ಅಂಥ ಸಂಯಮಿಗಳಾಗ್ತೀವಿ. ನಾವು ವಜ್ರಯಾನ ಪಂಥಕ್ಕೆ ಹೋಗ್ತೀವಿ ಬೇಗ. ಭೈರಪ್ಪನವ್ರ ಮನೆ ಇದೆ ಎಲ್ಲ ಹತ್ರ ಇದೆ. ಅವರು ಸಾರ್ಥ ಕಾದಂಬರಿಲಿ ವಜ್ರಯಾನ ಪಂಥದ ಹೆಸರು ಹೇಳಿದೆ. ಅವರ ತಾಂತ್ರಿಕ ಅಭ್ಯಾಸಗಳೆಲ್ಲ ಎಷ್ಟು ರಮಣೀಯವಾಗಿತ್ತು. ಅವ್ರಿಗೆ ರಮಣೀಯವಾಗಿರೋ ಕಾದಂಬರಿ ಬರ್ತದೆ ಸೇಲ್ ಆಗೋದಿಲ್ಲ, ಅದರಿಂದ ರಮಣೀಯವಾಗಿ ಬಂದು ಸೇರಿಸಬೇಕು. ಆದ್ದರಿಂದ ವಜ್ರಯಾನದ ತಾಂತ್ರಿಕ ಸನ್ನಿವೇಶವನ್ನು ರಚಿಸಿ ಏನೆಲ್ಲ ಮಸಾಲೆ ಹಾಕ್ಬೋದು ಹಾಕ್ತಾರೆ. ಈ ವಜ್ರಯಾನ ಪಂಥ ಅನ್ನೋದೊಂದು ಹೇಗೆ ಮೂಡು ಬಂತು ಬೌದ್ಧ ಮಧ್ಯೆ, ಅದರಿಂದಾಗಿ ಭಿಕ್ಕುಣಿಯರಿಗೆ ಬಿದ್ದಷ್ಟು ಹೊಡೆತ ಬೇರೆ ಯಾರಿಗೂ ಬಿಟ್ಟಿಲ್ಲ ಈ ವಜ್ರಯಾನ ಪಂಥದಿಂದ. ಇಲ್ಲಿ ಅದನ್ನು ದೀರ್ಘವಾಗಿ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅಷ್ಟೊಂದು ಗೊತ್ತಿಲ್ಲ ನನಗೆ. ಮೊದಲನೇದಾಗಿ, ಎರಡನೇದಾಗಿ ಕಾಲನ್ನು ಮೀರಿ ಹೋಗ್ಬಿಡುತ್ತೆ. ಒಂದು ಎರಡು ಪ್ರಾಯೋಗಿಕವಾಗಿ ಯಾರೇ ಕೂಡ ಅದನ್ನು ತಿಳ್ಕೊಬೋದಾದಂಥದ್ದನ್ನು ಪ್ರಸ್ತಾಪ ಮಾಡಿ. ಬೌದ್ಧ ವಿಹಾರಗಳು ಹೋಗುತ್ತೆ, ಈ ಬೈಸ್ಕುಪ್ಪೆ ಹೋಗುತ್ತೆ. ಏನು ಅದ್ಭುತವಾಗಿದೆ ಜಾಗ. ಎಲ್ಲಿಂದ ಬಂದೆಯಾ ನಿನಗೆ ಆದಾಯ ಇಷ್ಟೆಲ್ಲ ಮಾಡೋದಕ್ಕೆ? ಎಷ್ಟು ಬೆವರು ಸುರಿಸ್ಬಿಟ್ಟು ನೀನು ಇದೆಲ್ಲ ಕಟ್ಟೋದಕ್ಕೆ ಸಾಧ್ಯ ಆಯಿತು? ಅದು ಯಾವುದೇ ಮಟ್ಟಕ್ಕೂ ಅನ್ವಯ ಆಗುತ್ತೆ. ಬೇರೆ ಯಾರೋ ದೇಣಿಗೆ ಕೊಟ್ಟಿದ್ದರಿಂದ ನೀನು ಇದನ್ನೆಲ್ಲ ಅನುಭವಿಸ್ತಾರೆ. ನೀನು ಸ್ವತಃ ದುಡಿದು ಅದನ್ನು ಮಾಡೋದಕ್ಕೆ ಕಾರಣ ಇಲ್ಲದೆ ಇರೋದು ಮಾಡ್ಕೊಂಡಿದ್ದೇನೆ. ಈಗ ಅಶ್ಯೂರ್ಡ್ ಪೇಟ್ರನೇಜ್. ಆ ಪೇಟ್ರನೇಜ್ ಇರೋದ್ರಿಂದಾಗಿ ನೀನು ಯಾರನ್ನು ಯಾವ ರೀತಿ ನಡೆಸ್ಕೊಬೇಕು, ಯಾರ ಜೊತೆ ಯಾವ ವ್ಯವಹಾರ ಮಾಡ್ಕೋಬೇಕು, ಅದರಲ್ಲಿ ಸ್ವಾಯತ್ತತೆ ಬಂತು. ಭಿಕ್ಷುಣಿಯರನ್ನು ಹೇಗೆ ಟ್ರೀಟ್ ಮಾಡಬೇಕು, ನಾನು ಹೊರಗಿಂತಲೂ ಇದು ಅಂತ. ಅದರಿಂದ ಅವರು ನಾನು ಹೇಳ್ದಂಗೆ ಕೇಳಬೇಕು, ಚೇಷ್ಟೆ ಮಾಡೋದು. ಭಿಕ್ಷುಣಿಯರನ್ನು ಕಂಡು ಚೇಷ್ಟೆ ಮಾಡಿರ್ತಕ್ಕಂಥ ಪ್ರಸಂಗಗಳು ಬೌದ್ಧ ಸಾಹಿತ್ಯದಲ್ಲಿ ಬೇಕಾದಷ್ಟಿದೆ. ಈ ಪುಸ್ತಕದಲ್ಲಿ ಅಷ್ಟೊಂದು ಇಲ್ಲದೆ ಇರೋದು. ಎಷ್ಟೋ ಜನ ಏನು ಬದಲಾವಣೆ ಆಯಿತು ಅಂತೇಳಿ ನಾನು ಇಲ್ಲಿಗೆ ಬಂದರೆ ಏನಪ್ಪ ಇಲ್ಲೂ ಇದೆ ಕಚ್ಚೆ ಹೇಳ್ತ ಏನು ಹೀಗಾಯ್ತಲ್ಲ. ಅವಲೋಕಿತೇಶ್ವರ ದೇವಸ್ಥಾನ ನೋಡಿದ್ವಿ ಕಾಶ್ಮೀರದಲ್ಲಿ, ಚೈನಾದಲ್ಲಿ ನೋಡಿದ್ವಿ ನಾವು ಅವಲೋಕಿತೇಶ್ವರ. ಏನು ಅದ್ಭುತವಾಗಿದೆ. ಎಲ್ಲಿಂದ ಬಂತು? ಅಲ್ಲಿರುವವರು ಯಾರು ದುಡಿತಾರ? ಅಂದರೆ ಯಾವ ಒಂದು ಬೌದ್ಧ ಮತದ ಆಕಾಂಕ್ಷೆ ಇದ್ದಂತಹದ್ದು, ಸ್ವತಂತ್ರವಾಗಿ ಸಾಧನೆ ಮಾಡಬೇಕು, ಪ್ರತೀತಿ ಸಮುತ್ಪಾದ ಅನ್ನೋ ಸೂತ್ರದ ಪ್ರಕಾರ ನಮ್ಮ ನಿರ್ವಾಣಕ್ಕೆ ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕು, ಪ್ರತೀತಿ ಸಮುತ್ಪಾದನೆ ಮಾಡ್ತಾ ಹೋಗ್ಬೇಕು. ತಾರಾನಾಥ ಅಂತ
ತಾರಾನಾಥ ಸುಮಾರು 8-9ನೇ ಶತಮಾನ. ಒಂದೊಂದು ಪುಸ್ತಕ ಇದೆ, ಹಿಸ್ಟ್ರಿ ಆಫ್ ಬುದ್ಧಿಸಮ್. ಅವನು ಇಂಗ್ಲೀಷ್ನಲ್ಲಿ ಬರೆಯಲಿಲ್ಲ, ಅದನ್ನು ಟಿಬೆಟನ್ನಲ್ಲಿ ಬರೆದಿರೋ ತಾರಾನಾಥ ಅಂತ. 8-9ನೇ ಶತಮಾನ ತಾರಾನಾಥ ಟಿಬೆಟ್ನಲ್ಲಿದ್ದವನು ಹಿಸ್ಟ್ರಿ ಆಫ್ ಬುದ್ಧಿಸಮ್ ಅಂತ ಬರೆದ. ನಮ್ಮ ಸ್ನೇಹಿತರು ನನಗೆ ಭಾಳ ಬೇಕಾದವರು, ಅಲಕ ಅಂತ ನಮ್ಮ ದೇವಿ ಪ್ರಸಾದ್ ಹೆಂಡತಿ, ಅವರು ಟಿಬೆಟನ್ ಸ್ಕಾಲರು, ಅವರನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್. ಅದು ದಯವಿಟ್ಟು ನೋಡಿ, ಬಹುಶಃ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಅದರಲ್ಲಿ. ಭಿಕ್ಕುಣಿಯರ ಪ್ರಶ್ನೆ ಇರ್ಬೋದು, ಬೌದ್ಧ ಮತದ ಪ್ರಶ್ನೆ ಇರ್ಬೋದು, ಬೌದ್ಧ ಸಿದ್ಧಾಂತದ ಪ್ರಶ್ನೆ ಇರ್ಬೋದು, ಪ್ರತೀತಿ ಸಮುತ್ಪಾದ ಹೇಗೆ ಅವಘಡನೆ ಗುರಿಯಾಯಿತು ಅನ್ನೋದಿರ್ಬೋದು, ಯಾಕೆ ಆಗ್ತದೆ. ಅದರಲ್ಲಿ 2 ಪ್ರಸಂಗಗಳನ್ನು ಅಂತ ಹೇಳಿ ನಾನು ಮಾತನಾಡ್ತೀನಿ. ಒಂದು, ಒಬ್ಬ ರಾಜ ಇದ್ದಂತೆ, ಬೇಕಾದ ದೇಣಿಗೆ ಕೊಡ್ತಾ ಇದ್ದ ಬೌದ್ಧ ವಿಹಾರ. ಒಂದ್ಸಲ ಹೋದ ವಿಹಾರ ನೋಡೋದು. ಎಷ್ಟು ಜನ ಇದ್ದೀರಪ್ಪ? 50 ಜನ ಇದ್ದರು. 50 ಜನಕ್ಕೂ ಬೇರೆ ಬೇರೆ ಕೊಠಡಿಗಳಿಗೆ ಗವಿಗಳು ಮಾಡ್ಕೊತಿದ್ದಾರೆ ರಾಜೀಗ. ಇದೆ. ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ನಿಮಗೆ? 5 ಜನ ಇದ್ದಾರೆ ಸರ್. 50 ಜನಕ್ಕೆ ವಿಹಾರ ಅಂತೇಳಿ 5 ವಿದ್ಯಾರ್ಥಿಗಳಿದ್ದಾರೆ. ಏನಾಯ್ತು? ನಾವು ಹೇಳ್ಕೊಳ್ಳೋದು ಯಾರು ಬೇಕು ಸ್ವಾಮಿ? ನೀವ್ಯಾಕೆ ಇಲ್ಲಿದ್ದೇವೆ? ನಾವು ಊಟ ಹೊಡ್ಕೊಂಡಿದ್ದೀವಪ್ಪ ಅಷ್ಟೇ. ತಾರಾನಾಥ ಹೇಳ್ತು ನೋಡಿ, ಈ ಥರದ್ದು ಎಲ್ಲೆಲ್ಲಿರು. ಇನ್ನೊಬ್ಬ ಹೋದ್ ಬಂದು ಅಂತೆಲ್ಲ ಇಂಥ 10 ಕಥೆಗಳನ್ನ ಹೇಳ್ತಾರೆ, ಹೆಸರುಗಳು ಹೇಳ್ತಾರೆ. ಇಂಥ ಕಡೆ ಈಗ ವಿಹಾರದಲ್ಲಿ ಇಂಥ ಒಂದು ಅಧ್ಯಕ್ಷತೆಯಲ್ಲಿ ಇಂಥ ನಡೀತಾ ಇತ್ತು. ವಜ್ರಯಾನ ಬಂದ್ಬಿಡ್ತು, ಅದರಿಂದ ಬುದ್ಧಿಸಮ್ ಹೋಯಿತು ಅಂತಾಗಲಿ, ಅಥವಾ ಮಾನವ ಸಹಜವಾದಂತಹ ಕೆಲವು ಕೀಳರಿಮೆ ದೊಡ್ಡರಿಮೆ ಇವೆಲ್ಲ ಕಷ್ಟ ಕೊಟ್ಟು ಅದು ಶ್ರೀನಿವಾಸ ಸಂಬಂಧದ್ದು ಕೆಡ್ತಾ ಹೋಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಪರಿಸ್ಥಿತಿ ವಜ್ರಯಾನ ಪಂಥ ಬಂದಿದ್ದೇನೆ. ಇಂಥದ್ದೆಲ್ಲ ಬೆಳವಣಿಗೆಗಳಾದ ನಂತರ ಮಾಧ್ಯಮಿಕ ಸೌತ್ರಾಂತಿಕ ಇನ್ನೊಂದು ಮತ್ತೊಂದು ಇದ್ದಾಗ ಅವರಷ್ಟು ಅವರಲ್ಲಿ ಕೂತ್ಕೊಂಡೆ ಆತ್ಮ ಅನಾತ್ಮ ಅದು ಇದು ಮಾತಾಡ್ಕೊಂಡಿರ್ತಾ ಇತ್ತು. ವಜ್ರಯಾನ ಬಂದಾಗ ಅದೆಲ್ಲ ಮಾತಾಡೋದು ನಿಲ್ಲಿಸು. ವಜ್ರ ಅಂತ ಅಂದರೆ ಯೋನಿ ಅಂತ ಸಾಂಕೇತಿಕವಾಗಿರ್ತಕ್ಕಂಥ ವಜ್ರಯಾನ ಅಂತ. ಈ ರೀತಿಯ ಬದಲಾವಣೆ ಆಗಿರುವಾಗ ಮಹಿಳೆಯರಿಗೆ ಇನ್ಯಾವ ಎಷ್ಟರ ಮಟ್ಟಿನ ಸ್ವಾತಂತ್ರ್ಯ ಇರೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಪರಿಗಣನೆ ಇಟ್ಟವು. ತೆರಿಗಾಥದಲ್ಲಾಗಲಿ ಅಥವಾ ಬೌದ್ಧ ಸಾಹಿತ್ಯದ ಬೇರೆ ಕೆಲವು ಭಾಗದಲ್ಲಾಗಲಿ ಆಶಾದಾಯಕವಾದಂಥ ಭರವಸೆಯನ್ನು ತುಂಬತಕ್ಕಂಥ ಮಾತುಗಳು ಬರುತ್ತವಾದರೂ ಅಲ್ಲೂ ಕೂಡ ಕುದುಕ ನಿಕಾಯದಲ್ಲೇನೆ ಯಾವ ಭಾಗದಲ್ಲಿ ಯಾವ ನಿಕಾಯದಲ್ಲಿ ತೆರಿಗಾಥ ಇದೆಯೋ ಅದರಲ್ಲೇ ಬೇರೆ ಭಾಗಗಳಲ್ಲಿ ಭಿಕ್ಷು ನೀರು ಓಡೋದಕ್ಕೆ ಶುರು ಮಾಡಿದ್ರು ದಾಖಲೆ. ಭಿಕ್ಷು ಇದ್ದು ನನ್ನಂಥ ಕಿಟ್ಕೊಳ ತಡ್ಕೊಳಕ್ಕಾಗಲಿಲ್ಲ ಹೆಣ್ಣಂಗೆ ನೋಡೋದು. ಅದರಲ್ಲೇನೆ ಮುಕ್ತಿ ಬಂತು ಅಂತಲ್ಲ, ಅದನ್ನ ನಾವು ತಿಳ್ಕೋಬೇಕು. ಯಾಕೆಂತಂದ್ರೆ ಯಾವುದೋ ಒಂದು ಮಾನಸಿಕ ಹಂತದಲ್ಲಿ ಒಂದು ಅನುಭವ ಬೇರೆ ರೀತಿಯಾಗಿ ಯಾವುದೋ ಒಂದು ಆಶಯಗಳ ಪೂರೈಕೆ ಆಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಬಂದಾಗ ಯಾವ ಹುರುಪಿರುತ್ತೆ ಕ್ರಮೇಣ ಶಿಥಿಲವಾಗೋದಕ್ಕೆ ಬೌದ್ಧ ಸಂಘ ಆರ್ಥಿಕವಾಗಿ ಎಷ್ಟು ಪರತಂತ್ರ ಜೀವಿಯಾಗಿತ್ತು ಅದು ಅದಕ್ಕೆ ಕಾರಣ ಆಗತ್ತೆ ಅಂತೇಳಿ ಈ ತಾರಾನಾಥ ಅವನ ಗ್ರಂಥದಲ್ಲಿ ಬಹಳ ದೀರ್ಘವಾಗಿ ಚರ್ಚೆ ಮಾಡಿ. ಇದೊಂದು ಪುಸ್ತಕ ಇದೆ, ಸರಸ್ವತಿ ಹೇಳ್ತಾರೆ ಅವ್ರ ಫೇವ್ರೇಟ್ ಬುಕ್ ಅದು ಅಂತ. ಸರಸ್ವತಿ ನನಗೂ ಫೇವ್ರೇಟ್. ಇದರಲ್ಲಿ ಒಂದು ಭಾಗ ಇದೆ, ಅದನ್ನು ಓದ್ಬಿಟ್ಟು ನಾನು ಮಾತು ಮುಗಿಸ್ತೀನಿ.
ಅದನ್ನು ಅವ್ರು ಕನ್ನಡಕ್ಕೆ ಮಾಡ್ತಾ ಇದ್ದಾರಂತೆ. ಅವ್ರು ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂದರೆ ಬೇಗ ಮುಗಿಸ್ತಾರೆ ಇಲ್ಲ ಅಂತ. ಅದರಿಂದ ಇದು ಕನ್ನಡದ ನಿಮಗೆ ದಿಗಿಲಾದರೂ ಮಾಡ್ತೀವಿ. ಇಲ್ಲಿ ಬರೆದಿರೋದು ಈ ಮಹಿಳೆಯರಿಗೆ ಸಂಬಂಧಪಟ್ಟಂತ ಇಂಗ್ಲೀಷ್ನಲ್ಲಿದೆ, ಬರ್ತೀನಿ ಇಲ್ಲಿ ನನಗೆ ಇಂಗ್ಲೀಷ್ ಗೊತ್ತಿರೋರು ಇದ್ದೇನೆ. ಆಫ್ಟರ್ ಎ ಲೆಂಥಿ ಎಕ್ಸ್ಚೇಂಜ್ ಆಫ್ ಐಡಿಯಾಸ್, Sariputta said, Sariputta, it would be wise to create statutes which define the roles of nuns within the Sangha. Nuns under depression. Such statutes would diminish public opposition which is certain to erupt. Since there has been discrimination against women for thousands of years. Agla or thousands of years and that. Please consider the following 8 rules. First, a nun or bhikkhuni will always defer to a bhikkhu. ಇದೆಲ್ಲನೂ ಭದ್ರ ಮಾಡೋದು ಹೇಗಯ್ಯ ಅಂತ ಕೇಳಿದ್ರೆ ಸಾರಿಪುತ್ತ ಅವ್ನು ನೆಕ್ಸ್ಟ್ ಓನ್ಲಿ ಟು ಆನಂದ ಇದೆ ಹೈರಾರ್ಕಿ ಆಫ್ ದಿ ಬುದ್ಧಿಸ್ಟ್ ಆರ್ಡರ್. ಆನಂದನ್ ಬಿಟ್ಟರೆ ನೆಕ್ಸ್ಟ್ ಅಥಾರಿಟಿ ಇದೆ ಸಾರಿಪುತ್ತ. ಇದೇನೇ ಹೀಗೆಲ್ಲ ಆಗೋಗ್ತಾ ಇದೆ, ಸುಧಾರಣೆ ಬೇಕಪ್ಪ ಅಂತ ನೋಡಿ ಸಮಯ. ಒಂದು ಭಾಳ ಸುಲಭ ಮೊದಲನೇ ಸೂತ್ರ, ಎ ನನ್ ವಿಲ್ ಆಲ್ವೇಸ್ ಡೆಫರ್ ಟು ಎ ಬಿಕ್ಕು. ಭಿಕ್ಷುಣಿ ಬಿಕ್ಕು ಹೇಳಿದ್ರೆ ಮಾಡಿ ಅಲ್ಲಿ ಕಸ ಬಿಡಿಸಮ್ಮ, ನೀನು ಹೋಗ್ಬಿಟ್ಟು ಇವತ್ತು ಭಿಕ್ಷೆ ತಗೊಂಬಮ್ಮ, ನಂಗೆ ಹೋಗೋಕ್ಕಾಗಲ್ಲ, ನಾನು ಬಟ್ಟೆ ಹೋಗ್ಕೊಡಮ್ಮ. ಈ ಥರ ಬೇಕಾದಷ್ಟಿದೆ ಬೌದ್ಧ ಸಾಹಿತ್ಯದಲ್ಲಿ. ಸಾರಿಪುತ್ತ ಹೇಳಿ ಈವನ್ ಇಫ್ ಶಿ ಈಸ್ ಓಲ್ಡರ್, ಹೇಳ್ದಂಗೆ ಕೇಳಬೇಕು ಬಿಲ್ಕುಲ್. Even if she is older or has practiced longer than he has. ಒಂದು 20 ವರ್ಷ ಸರ್ವಿಸ್ ಆಗಿದೆ ರೀ ಮೇಡಮ್ನವ್ರೆ, ಇವತ್ತು ಬಂದ್ಬಿಟ್ಟು ನಮ್ಮ ಮೇಲೆ ನೀವು ಸವಾರಿ ಮಾಡೋಕ್ಕೆ ಬಂದಿದ್ದು ಅದೆಲ್ಲ ಸಾಧ್ಯ ಇಲ್ಲ. ನಾನು ಹೇಳ್ತೀನಿ ಇದು ವಾಸ್ತವವಾಗಿ ಇದ್ದಂಥ ಒಂದು ಸನ್ನಿವೇಶ. ಅದನ್ನೇ ಮುಂದುವರಿಸ್ತಾನೆ. ಇನ್ನು ಮುಂದೆ ಏನೋ ಇದು 2 ಥರ ಬಿಟ್ಬಿಟ್ಟು ಒಂದು 7-8 ಅವನ ಸಲಹೆಗಳಿವೆ. ಅದರಲ್ಲಿ ಒಂದನ್ನು ಹೇಳಿ, ಮೊಗ್ಗಲಾನ ಲಾಫ್. ಮೊಗ್ಗಲಾನ ಅಂದರೆ ಮೌದ್ಗಲ್ಯಾಯನ ಹೆಸರು. ನಾವು ಪಾಲಿ ಹೇಳ್ಕೊಡೋರು ಮೇಸ್ಟ್ರಿಗೂರಲ್ಲಿ ಮೊದಲು ಅವ್ರಿಗೆ ನಂಬಿಕೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಪಾಲಿ ಹೇಳ್ಕೊಡೋದು, ಅದು ಹೇಳ್ಕೊಡ್ಬೇಕಲ್ಲ ಬೈಕೊಂಡು. ಏನಿಲ್ಲ ಕಣ್ರಿ, ಸಂಸ್ಕೃತ ಸರಿಯಾಗಿ ಉಚ್ಚಾರಣೆ ಮಾಡದೇ ಇದ್ರೆ ಪಾಲಿ ಆಗುತ್ತೆ ಅಷ್ಟೇ. ಶುದ್ಧ ಮುಂಡೆ ಕಂಡಿದ್ದಾರಲ್ಲ ಅವ್ರಿಗೆ ಅದು ಹೇಳಕ್ಕೆ ಬರೋಲ್ಲ. ಧರ್ಮ ಅನ್ನಕ್ಕೆ ಬರೋಲ್ಲ, ಧಮ್ಮ ಅಷ್ಟೇ ಪಾಲಿ. ಸಾವಿರದ್ದು ನಾವು ಪಾಲಿ ಇರಲಿ. ಹಾಗೆ ಸೋತಿಗೆ ಹೇಳ್ತಾ ಹೋದ ಸಾರಿ. 8th ನಾನು ಒಂದನ್ನು ಬಿಟ್ಟುಬಿಟ್ಟೆ. 7th, a bhikkhuni should not criticize or censure a bhikkhu. A bhikkhu can censure. A bhikkhuni should not. 8th, a bhikkhuni will not give dharma instruction to a community of bhikkhus. ನೀ ಪಾಠ ಹೇಳೋಂಗಿಲ್ಲ, ನೀನೇನು ವಿದ್ಯಾರ್ಥಿನಿ, ನಾನು ಹೇಳ್ತೀನಿ ಪಾಠ ಕೇಳು, ಸ್ವಲ್ಪ ಇಲ್ಲ ಮಾಧ್ಯಮ ಬೇಕಾ ಪ್ರತಿಜ್ಞೆ ಸಂಬಂಧ ನಾನು ಹೇಳ್ತೀನಿ, ನೀನು ಹೇಳೋದು ನನಗೂ ಗೊತ್ತಿದ್ದು ನಾನು ಎಲ್ಲ ಮಾಡೋಣ. ಅದಿರ್ಲೇನೆ ಎಲ್ಲ ಸಮಾನತೆ ಬಂತು, ಅದು ಬಂತು, ಇದು ಬಂತು, ಎಲ್ಲ ಊಹೆ. ಸಾರಿಪುತ್ತ ಅನ್ಸಲಾಯಿತು, ಅದು ಮುಗ್ಗಲ್ಲ ಅನ್ನಲ್ಲ. These 8 rules are clearly discriminatory. ಏನು ಇಂಥ ಕಾನ್ಸ್ಟಿಟ್ಯೂಷನ್ ಬರ್ಕೊಂಡು ಬಂದಿದೆಯಾ? Discriminatory. How can you pretend otherwise? Sariputta replied, the purpose of these rules is to open the door for women to join the Sangha. They are not intended to discriminate but to help end discrimination. Don't you see? ಅವನ ಪ್ರಕಾರ ಇದೆ ಡಿಸ್ಕ್ರಿಮಿನೇಷನ್ ಇಲ್ವಂತಿದೆ. ನೀನು ನನಗೆ ಪಾಠ ಹೇಳೋ ಹಾಗಿಲ್ಲ, ನೀನು ಯಾವತ್ತಿಗೂ ಪಾಠ ಕೇಳ್ತಾ ಇರಬೇಕು, ನೀನು ಇಂತಿಂಥ ಕೆಲಸಗಳು ಮಾಡಬೇಕು. ಬಿಕ್ಕುನಿಗಿಂತಲೂ ಯಾವತ್ತೂ ಕೂಡ ಹೆಚ್ಚು ಶ್ರೇಯಸ್ಕರವಾದವನು. ಅಷ್ಟೇ ಸ್ವಾತಂತ್ರ್ಯ ಹೇಳ್ತೀನಿ, ಮನು ಬರಲ್ಲ ಅಂತ ಕೇಳ್ತೀನಿ, ಬೌದ್ಧ ಸಂಘದಲ್ಲೂ ಬರ. ಅದರಿಂದನೇ ಶೈಲಜಾ ಅವರಾಗಿ ಪ್ರಸ್ತಾವನೆಯಲ್ಲಿ ಹೇಳಿದಾಗೆ
ಇದು ಇಡೀ ಮಹಿಳಾ ಪ್ರಶ್ನೆಯನ್ನು ಕುರಿತಾದಂಥ ಒಂದು ಚರ್ಚೆಗೆ ಅನುವು ಮಾಡಿಕೊಡ್ತಕ್ಕಂಥ ಗ್ರಂಥ, ಪರಿಹಾರ ಕೊಡ್ತಕ್ಕಂಥ ಗ್ರಂಥ ಅಂತ ಕೆಲವು ಸಲ ಅನಿಸಿದ್ರೆ ಅದನ್ನು ಯಾವ ರೀತಿಯೆಲ್ಲ ಪರಿಹಾರಕ್ಕೆ ಆಯುಧವನ್ನು ನಾವು ಮಾಡ್ಕೋತೇವೆ ಅನ್ನೋದನ್ನು ಅರ್ಥ ಮಾಡಿ. ಆದರೆ ಎಲ್ಲರೂ ಹೋಗೋದು ಬದುಕು ಸೇರ್ಕೊಂಬೇಡ ಅಂತಂದರೆ ಎಲ್ಲರೂ ಭಿಕ್ಷೆ ಸಿಕ್ಕೋದು. ಬೈಚುಕುಪ್ಪೆಯಲ್ಲಿರೋದ್ರಲ್ಲೂ ಕೂಡ ಭಿಕ್ಷೆ ಇಲ್ಲದೇ ಒದ್ದಾಡುವಂಥ ಜನ ಬೌದ್ಧ ಮತದ ಅನೇಕ ವಿಹಾರಗಳಲ್ಲಿ ನಾಲಂದ ಇನ್ನೊಂದು ಮತ್ತೊಂದು ಅದರಲ್ಲೇನೆ ದಿ ರೆಡ್ಯೂಸ್ಡ್ ಲಾಂಜಿವಿಟಿ ಆಫ್ ಇದು ಬುದ್ಧ ಏನಂದ್ಕೊಂಡ, ಮಹಿಳೆಯರನ್ನು ಸೇರಿಸ್ಕೊಂಡ್ರೆ 50% ಹೋಗ್ಬಿಡುತ್ತೆ, ಅದರಿಂದಲ್ಲ ಲಾಂಜಿವಿಟಿ ಕಡಿಮೆ ಆದದ್ದು. ನಮ್ಮಲ್ಲಿ ಅಂತರ್ಗತವಾಗಿದ್ದಂಥ ಒಂದು ಮನೋರೋಗದಿಂದ ನಮ್ಮ ವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ಆರ್ಥಿಕವಾಗಿ ನಾವು ಬೆಳೆಸ್ಕೋತಾ ಇದ್ವಿ, ಯಾವುದನ್ನು ಪೋಷಿಸ್ಕೋತಾ ಇದ್ವಿ, ಅದರಿಂದ ಒಂದು ಮತೀಯ ನೆಲೆಯಲ್ಲಿ, ಮತೀಯ ಅಲ್ಲ ಮತೀಯ ಬುದ್ಧಿ, ಆ ನೆಲೆಯಲ್ಲಿ ಪರಿಹಾರ ಕಂಡು ಹಾರ್ಟ್ಲೆಸ್. ಬಟ್ ಎಂ ಹಿರಿಯಣ್ಣವರು ಈ ಕಡೆ ಎಷ್ಟೋ ಕಡೆ ನಿಜಕ್ಕೂ ಕಡೆ ಎಂ ಹಿರಿಯಣ್ಣವರು ಆರ್ಟ್ ಎಕ್ಸ್ಪೀರಿಯನ್ಸ್ನಲ್ಲಿ ಒಂದು ಫುಟ್ ನೋಟ್ನಲ್ಲಿ ಬರೆದಿದ್ದಾರೆ, ಆರ್ಟ್ ಏನಪ್ಪ ಮಾಡುತ್ತೆ, ಅದು ಇದು ಕೊಡೋದು ಏನೇನು ಹೇಳ್ತಿರಲ್ಲ, ಯಶಸ್ಸೇ ಅರ್ಥಕತೆ ವ್ಯವಹಾರವಿದೆ ಶಿವೇತರ ಕ್ಷತೆಯೇ ಸದ್ಯ ಪರದೆ, ಯಾವ ನಿರ್ವೃತ್ತಿ ಮಾಡ್ತಾರೆ ಹಿರಿಯಣ್ಣವರು ಕೋಟ್ ಮಾಡ್ತಾರೆ. ಯಾರೋ ಆರ್ಟಿಸ್ಟ್ ಇದ್ದ ಹೋದ ನೋಡ್ದ, ಯಾರೋ ಓದ್ಕೋತಾ ಇದ್ದಾನೆ ಅಷ್ಟೊತ್ತಲ್ಲಿ ಖಾತೆ. ಅದಕ್ಕೆ ಎಲ್ಲಿವರೆಗೂ ಹೀಗೆ ಮಗ್ನನಾಗಿರ್ತಾನಪ್ಪ ಅವನು, ಕೀಟ್ಸ್ ಗೊತ್ತಿದೆಯಲ್ಲ, ಆ ಪ್ರಪಂಚಕ್ಕೆ ಹೋದ, ಈ ಪ್ರಪಂಚ ಬಿಟ್ಟು ಬೇರೆ ಒಂದು ಪ್ರಪಂಚ ಭಿಕ್ಷುನೇ ಇರೋ ಹಾಗೆ ಈ ಪ್ರಪಂಚ ಬಿಟ್ಟು ಬೇರೆ ಒಂದು ಪ್ರಪಂಚಕ್ಕೆ ಬಂದಿದ್ದೀವಿ ಅನ್ನುವಂಥ ಕಲ್ಪನೆ ಒಂದು. The agony of Lear will cease the moment the cat goes and burns its nose. ಸಾಹಿತ್ಯದಲ್ಲೇ ಮುಳುಗಿ ಹೋಗ್ಬಿಟ್ಟಿದ್ದೀವಿ. ನಿಮ್ಮ ಮನೆ ಬೆಕ್ಕಿದೆ, ಅಲ್ಲಿ ಹೋಗಿ ಚಿಮಣಿ ದೀಪಕ್ಕೆ ಮೂರ್ತಿ ತೋರಿಸ್ಕೊಂಡು ಬಡ್ಕೊಳ್ಳೋ ಹೋಯ್ತು, ನೀವು ಲಿಯರ್ನ ಮರ್ಕೊಂಡ್ಬಿಟ್ಟು. ಭಿಕ್ಷುಣಿಯರಿಗೆ ದೊರೆತಂಥ ಸಾಂತ್ವನ ಯಾವ ಒಂದು ಕಾವ್ಯದಿಂದ ದೊರೆಯುತ್ತೆ ಪರಿಹಾರ ಅಂತ ನಾವು ಅಂದ್ಕೊಂಡಿದ್ದೀವೋ ಅಂಥ ಭ್ರಮಾತ್ಮಕ ಪರಿಹಾರವಾಗಿ ಮುಕ್ತಾಯವಾಯಿತು. ಅದು ಭ್ರಮಾತ್ಮಕ ಅಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಹೇಗೆ ನಾವು ಪರಿವರ್ತನೆ ಮಾಡ್ತೀವಿ ಅನ್ನೋದನ್ನು ನಾವೆಲ್ಲ ತೀರ್ಮಾನ ಮಾಡೋಣ. ಆವಾಗ ಹೊಸ ಒಂದು ಸಿದ್ಧಾಂತ ಬರ್ಬೋದು, ಕ್ರಿಯೆ ಬರ್ಬೋದು, ಭೈರಪ್ಪನವ್ರ ಸಾರ್ಥ ಬರೀಬೇಕಾಗುತ್ತೆ.